ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ಈ ಒಂದು AI 3D ಆನಿಮೇಷನ್ ಇರೋ ಫೋಟೋಸು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡ್ ಆಗಿದೆ. ಹೌದು, ಹಲವಾರು ಜನ ಈ ರೀತಿಯಾಗಿ 3D ಆನಿಮೇಷನ್ ಇರೋ ಫೋಟೋನ ಅವರು ಕ್ರಿಯೇಟ್ ಮಾಡಿಕೊಂಡು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಅವರಿಗೆ ವ್ಯೂಸ್ ಕೂಡ ಜಾಸ್ತಿ ಬರ್ತಾ ಇದೆ ಹಾಗೂ ಲೈಕ್ಸು ಫಾಲೋವರ್ಸು ತುಂಬಾನೇ ಜಾಸ್ತಿ ಆಗ್ತಾ ಇದ್ದಾರೆ. ನೀವು ಕೂಡ ಇದೇ ರೀತಿಯಾಗಿ ಒಂದು 3D ಆನಿಮೇಷನ್ ಇರೋ ಫೋಟೋನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ಗಳಲ್ಲಿ ಅಂದರೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಕೂಡ ಅಪ್ಲೋಡ್ ಮಾಡ್ಕೊಂಡ್ರೆ ಒಳ್ಳೆ ವ್ಯೂಸು ಲೈಕ್ಸು ಫಾಲೋವರ್ಸ್ ಎಲ್ಲ ತುಂಬಾ ಬರ್ತಾರೆ. ಆದರೆ ನಿಮಗೆ ಈ ಒಂದು 3D ಆನಿಮೇಷನ್ ಇರೋ ಫೋಟೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಗೊತ್ತಿರಲ್ಲ. ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕೇಳ್ತಾ ಇರ್ತೀರಾ, ನಮಗೂ ಇದೇ ಥರ 3D ಆನಿಮೇಷನ್ ಇರೋ ಫೋಟೋ ರೆಡಿ ಮಾಡ್ಕೊಂಡು ಅಂತ ಕೇಳ್ತಾ ಇರ್ತೀರಾ. ಆದರೆ ಅವ್ರಿಗೂ ಗೊತ್ತಿರಲ್ಲ, ಗೊತ್ತಿದ್ರೂ ಅವ್ರು ನಿಮಗೆ ಹೇಳ್ಕೊಡೋದಿಲ್ಲ. ಈ ಒಂದು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡೋದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿಯಾಗಿ 3D ಆನಿಮೇಷನ್ ಇರೋ ಫೋಟೋನ ಯಾವ ರೀತಿ ನಾವು ಕ್ರಿಯೇಟ್ ಅನ್ನೋದನ್ನ ಮಾಡೋದು ಅಂತ ಸಂಪೂರ್ಣವಾಗಿ ವಿಡಿಯೋನ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗ ಮಾತ್ರ ನೀವು ಈ 3D ಆನಿಮೇಷನ್ ಇರೋ ಫೋಟೋನ ಕ್ರಿಯೇಟ್ ಮಾಡೋಕ್ಕೆ ಆಗೋದು. ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ. ಹಾಯ್ ಹಲೋ ಗೈಸ್, ನಮಸ್ತೆ, ನಾನು ನಿಮ್ಮ ಟೆಕ್ ಬ್ರೋ. ಈ ರೀತಿಯಾಗಿ ಒಂದು 3D ಆನಿಮೇಷನ್ ಇರೋ ಫೋಟೋನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಸಿಂಪಲ್ ಆಗಿ ನೀವು ನಿಮ್ಮ ಗೂಗಲನ್ನು ಓಪನ್ ಮಾಡಿಕೊಳ್ಳಿ. ಗೂಗಲನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರ್ಗೆ ಬಂದು ಸರ್ಚ್ ಬಾರ್ನಲ್ಲಿ ಸಿಂಪಲ್ ಆಗಿ ಜೆಮಿನಿ AI ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಮೊದಲನೇ ವೆಬ್ಸೈಟ್ ಬರುತ್ತದೆ. ಅದನ್ನು ಟ್ಯಾಪ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಇಲ್ಲೂ ಹಲವಾರು ವೆಬ್ಸೈಟ್ಗಳು ಬರುತ್ತವೆ. ಇದರಲ್ಲಿ ನೀವು ಗೂಗಲ್ ಜೆಮಿನಿ ಅಂತ ಒಂದು ವೆಬ್ಸೈಟ್ ಇದೆ ನೋಡಿ ಇದೆಯಲ್ಲ, ಈ ಒಂದು ವೆಬ್ಸೈಟನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನೀವು ಡೈರೆಕ್ಟಾಗಿ ಗೂಗಲ್ ಜೆಮಿನಿ ಅಪ್ಲಿಕೇಶನಿಂದಲೂ ಈ ರೀತಿಯಾಗಿ ನೀವು 3D ಆನಿಮೇಷನ್ ಫೋಟೋನ ಕ್ರಿಯೇಟ್ ಮಾಡ್ಕೋಬೋದು. ಅಥವಾ ನೀವು ಗೂಗಲ್ಗೆ ಬಂದು ಜೆಮಿನಿ AI ಅಂತ ಸರ್ಚ್ ಮಾಡಿಕೊಂಡು ಅವರ ವೆಬ್ಸೈಟ್ನಲ್ಲಿಯೂ ಕೂಡ ಈ ಒಂದು 3D ಆನಿಮೇಷನ್ ಇರೋ ಫೋಟೋನ ನೀವು ಮಾಡ್ಕೊಳ್ಳಬಹುದು. ಈಗ ಸಿಂಪಲ್ಲಾಗಿ ನೀವು ಈ ಗೂಗಲ್ ಜೆಮಿನಿ ವೆಬ್ಸೈಟ್ಗೆ ಲಾಗಿನ್ ಆಗಿಲ್ಲ ಅಂತಂದರೆ ಮೇಲ್ಗಡೆ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ನೀವು ಲಾಗಿನನ್ನು ಆಗಿ, ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಈಗ ಇದರಲ್ಲಿ ನೀವು ಏನಪ್ಪ ಮಾಡಬೇಕು ಅಂತ ಅಂದರೆ ಸಿಂಪಲ್ಲಾಗಿ ಈ ರೀತಿ ಗೂಗಲ್ ಜೆಮಿನಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಪ್ಲಸ್ ಅಂತ ಕಾಣಿಸ್ತಾ ಇತ್ತು ಸಿಂಬಲ್ಲು. ಈ ಒಂದು ಪ್ಲಸ್ ಸಿಂಬಲ್ ಮೇಲೆ ನೀವು ಟ್ಯಾಪನ್ನು ಮಾಡ್ಕೊಳ್ಳಿ. ಟ್ಯಾಪನ್ನು ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಕ್ಯಾಮರಾ, ಅಪ್ಲೋಡ್ ಫೈಲ್ಸ್, ಆ್ಯಡ್ ಫ್ರಮ್ ಡಿವೈಸ್ ಅಂತ ಬರುತ್ತೆ. ಇದರ ನೀವು ಅಪ್ಲೋಡ್ ಫೈಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಕ್ಯಾಮರಾ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಬರುತ್ತಲ್ಲ, ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮೇಲೆ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಹಾಗೂ ಇಲ್ಲಿ ನೀವು ಯಾವ ಫೋಟೋಗೆ 3D ಆನಿಮೇಷನ್ ಕ್ರಿಯೇಟ್ ಮಾಡಬೇಕು ಆ ಫೋಟೋವನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ನೋಡಿ, ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇಲ್ಲಿ ಫೋಟೋ ಅಪ್ಲೋಡ್ ಆಗಿದೆ, ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಇಲ್ಲಿ ಫೋಟೋ ಅಪ್ಲೋಡ್ ಆಗಿದೆ. ಫೋಟೋ ಅಪ್ಲೋಡನ್ನು ಮಾಡಿದ್ವಿ. ಈಗ 3D ಆನಿಮೇಷನ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತಂದರೆ ಇಲ್ಲಿ ನೀವು ಒಂದು ಪ್ರೋಮೋ ವರ್ಡ್ಸ್ಗಳನ್ನ ಇಲ್ಲಿ ಹಾಕಬೇಕು ನೀವು. ಆಗ ಮಾತ್ರ ನಿಮ್ಮ ಈ ಫೋಟೋ 3D ಆನಿಮೇಷನ್ ಆಗಿ ಕನ್ವರ್ಟ್ ಆಗೋದು. ಈ ಪ್ರೋಮೋ ವರ್ಡ್ಸ್ಗಳನ್ನ ಹೆಂಗೆ ಹಾಕೋದು ಅಂತಂದರೆ ನಾನು ನಿಮಗೆ ನನ್ನ ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಪ್ರೋಮೋ ಕೀವರ್ಡ್ಸನ್ನು ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಕಾಪಿ ಮಾಡ್ಕೊಂಬಂದು ಇಲ್ಲಿ ಹಾಕಿ. ನೋಡಿ, ನಾನೀಗ ಪ್ರೋಮೋನ ಕಾಪಿ ಮಾಡ್ಕೊಂಡಿದ್ದೀನಿ, ವರ್ಡ್ಸ್ಗಳನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಹಾಕಿದ್ದೀನಿ. ನೀವು ಕೂಡ ನನ್ನ ಡಿಸ್ಕ್ರಿಪ್ಷನ್ಗೆ ಹೋಗಿ ಪ್ರೋಮೋ ವರ್ಡ್ಸ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟನ್ನು ಮಾಡಿ ಈಗ ಸೆಂಡ್ ಅನ್ನೋದನ್ನ ಕೊಡಿ. ನೋಡಿ, ಸೆಂಡನ್ನು ಕೊಟ್ಟಿದ ತಕ್ಷಣ ವಿತಿನ್ 20 ಮಿನಿಟ್ಸಿಂದ 30 ಮಿನಿಟ್ಸಲ್ಲಿ ನಿಮ್ಮ ಈ 3D AI ಆನಿಮೇಷನ್ ಫೋಟೋ ರೆಡಿ ಆಗಿಬಿಡುತ್ತೆ ಗುರು. ರೆಡಿ ಆಗಿದ ತಕ್ಷಣ ನೀವು ಆರಾಮಾಗಿ ತೊಗೊಂಡು ಅದನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ವ್ಯೂಸು ಎಲ್ಲ ಆರಾಮಾಗಿ ಬರುತ್ತೆ. ಇಲ್ಲಿ ನೋಡ್ಗುರು, ಕಾಣಿಸ್ತಾ ಇದೆಯಾ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ನೋಡ್ಗುರು, ಎಷ್ಟು ನೀಟಾಗಿ ಈ ಒಂದು 3D ಆನಿಮೇಷನ್ ಫೋಟೋ ರೆಡಿ ಆಗೈತೆ ಅಂತಾರೆ. ಬ್ಯಾಕ್ಗ್ರೌಂಡಲ್ಲಿ ನೋಡಿ 3D ಎಲ್ಲ ಯಾವ ರೀತಿ ಬಂದಿದೆ ನೋಡಿ ಕಾಣಿಸ್ತಾ. ನೋಡಿ, ಇದೇ ಥರ ನೀವು ಕೂಡ 3D ಆನಿಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ತುಂಬ ಈಸಿ ಗುರು, ಇದೇನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬ ಈಸಿ ಇದೆ. ನೋಡಿ, ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ ನಿಮಗೆ ಇಮೇಜ್ ಇದೆಯಲ್ಲ ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ ಇಟ್ಕೊಂಡ ನಂತರ ಡೌನ್ಲೋಡ್ ಇಮೇಜ್ ಅಂತ ಒಂದು ಆಪ್ಷನ್ ಕೇಳುತ್ತೆ ನಿಮಗೆ. ಅದರ ಮೇಲೆ ಟ್ಯಾಪ್ ಮಾಡಿ ಅದು ಸಿಂಪಲ್ಲಾಗಿ ನಿಮ್ಮ ಗ್ಯಾಲರಿಗೆ ಅದು ಡೌನ್ಲೋಡ್ ಆಗಿರುತ್ತೆ. ಅಲ್ಲಿಂದ ತೊಗೊಂಡು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಒಳ್ಳೆ ವ್ಯೂಸು ಒಳ್ಳೆ ಲೈಕ್ಸು ಎಲ್ಲ ಬರುತ್ತೆ ಗುರು. 100% ಈ ಒಂದು ಟ್ರಿಕ್ಕು ವರ್ಕ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳು ನಿಮ್ಗೆ ಬೇಕು ಅಂತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.